ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕಾರ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಈಗ ಊರ ಕಡೆ ಆದರೆ ಆಲ್ಮೋಸ್ಟ್ ಎಲ್ಲರ ಮನೆ ಮುಂದೆನೂ ಕಾರ್ ನಿಲ್ಸೋಕ್ಕೆ ಜಾಗ ಇರುತ್ತೆ. ಅಕಸ್ಮಾತ್ ಅವ್ರ ಮನೆ ಮುಂದೆ ಜಾಗ ಇಲ್ಲ ಅಂದ್ರೂ ಯಾರು ಪಕ್ಕದ ಮನೆ ಮುಂದೆ ಅಥವಾ ಬೇರೆ ಮನೆ ಮುಂದೆ ಇಲ್ಲಿ ಕಾರ್ ನಿಲ್ಸೋಗಿರ್ತೀನಿ ಅಂದ್ರೂ ಯಾರು ಬೇಡ ಅಂತಾರ, ಬೇಡ ಅನ್ನೋಲ್ಲ. ಅದೇ ನಾವು ಏನಾದ್ರು ಬೆಂಗಳೂರಲ್ಲಿ ಯಾರ ಮನೆ ಮುಂದಾರು ಕಾರ್ ನಿಲ್ಲಿಸ್ತೀನಿ ಅಂದ್ರೆ ಬಿಡ್ತಾರ, ಎತ್ಕೊಂಡು ಹೋಗ್ತಾ ಇರೋ ಅಂತಾರೆ. ಯಾಕಂದರೆ ಬೆಂಗಳೂರಲ್ಲಿ ಪಾರ್ಕಿಂಗ್ ಮಾಡೋದು ದೊಡ್ಡ ಸಮಸ್ಯೆ. ಪಾರ್ಕಿಂಗಿಗೆ ಜಾಗನೇ ಸಿಗಲ್ಲ. ಅದರಲ್ಲೂ ಕಂಜೆಸ್ಟೆಡ್ ಏರಿಯಾಗಳಲ್ಲಿ ಮನೆ ಮಾಡಿಕೊಂಡು ಕಾರ್ ಇಟ್ಕೊಂಡಿರೋರಿಗೆ ಅದರ ಸಮಸ್ಯೆ ಎಷ್ಟು ಅಂತ ಅವ್ರಿಗೆ ಗೊತ್ತಿರುತ್ತೆ. ಕೆಲವೊಂದು ಕಡೆ ಮೇನ್ ರೋಡ್ಗಳಲ್ಲೂ ಕೂಡ ಪಾರ್ಕಿಂಗ್ ಸಿಗೋದೇ ತುಂಬಾ ಕಷ್ಟ. ಯಾವ ಥರ ಇರುತ್ತೆ, ಒಂದು ಗಾಡಿ ತೆಗೆದ ತಕ್ಷಣ ಪಾರ್ಕಿಂಗಿಂದ ಇನ್ನೊಬ್ರು ಗಾಡಿಯವರು ಆಲ್ರೆಡಿ ಹಾಕ್ಲಿಕ್ಕೆ ರೆಡಿ ಇರ್ತಾರೆ. ಆ ಥರ ಕೆಲವೊಂದು ಏರಿಯಾಗಳಲ್ಲಿ ಪಾರ್ಕಿಂಗ್ ಸಿಗೋದೇ ತುಂಬಾ ಕಷ್ಟ ಆಗುತ್ತೆ. ಮತ್ತು ಕೆಲವೊಬ್ರು ಮನೆ ಮುಂದೆ ಯಾವ ಥರ ಇರುತ್ತೆ ಅಂದರೆ, ಮನೆ ಮುಂದೆ ಸಣ್ಣ ರೋಡ್ ಇರುತ್ತೆ, ಅಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಇವರು ಮನೆ ಕಾಂಪೌಂಡ್ ಪಕ್ಕನ ಅಥವಾ ಗೋಡೆ ಪಕ್ಕನೋ ಕಂಪ್ಲೀಟಾಗಿ ಗೋಡೆ ಪಕ್ಕಕ್ಕೆ ಅಥವಾ ಕಾಂಪೌಂಡ್ ಪಕ್ಕಕ್ಕೆ ನಿಲ್ಲಿಸ್ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ರೋಡ್ ಸೈಡ್ ನಿಲ್ಲಿಸಿದ್ರೆ ಓಡಾಡೋಕ್ಕೆಲ್ಲ ಬೇರೆ ಗಾಡಿಗಳ ಬಂದು ಟ್ರಾಫಿಕ್ ಆಗುತ್ತೆ. ಅದಕ್ಕೋಸ್ಕರ ಗೋಡೆ ಪಕ್ಕಕ್ಕೆ ಅಥವಾ ಕಾಂಪೌಂಡ್ ಪಕ್ಕಕ್ಕೆ ಕಂಪ್ಲೀಟಾಗಿ ಹೊಡೆದು ನಿಲ್ಲಿಸ್ಬೇಕಾಗಿರುತ್ತೆ. ಮತ್ತು ಅಷ್ಟೇ ನಿಲ್ಲಿಸಾದ್ಮೇಲೆ ಪಾರ್ಕ್ ಮಾಡಾದ್ಮೇಲೆ ನೀವು ಸ್ಟೇರಿಂಗ್ನ ಮತ್ತೆ ಸ್ಟ್ರೈಟ್ ಮಾಡಿ ನಿಲ್ಲಿಸ್ಬೇಕು. ಅಂದರೆ ವೀಲ್ಸ್ನ ಸ್ಟ್ರೈಟ್ ಮಾಡಿ ನಿಲ್ಲಿಸ್ಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ನಿಲ್ಲಿಸಿದ ಮೇಲೆ ಕಾಂಪೌಂಡ್ ಕಡೆಗೆ ರೈಟ್ಗೆ ತಿರ್ಸ್ಬಿಟ್ಟು ಹಂಗೆ ನಿಲ್ಲಿಸಿರ್ತಾರೆ, ಮತ್ಬಿಟ್ಟು ಹಂಗೆ ನಿಲ್ಲಿಸಿರ್ತಾರೆ. ಬೆಳಿಗ್ಗೆ ಮತ್ತೆ ತೆಗೆಯುವಾಗ ಅಕಸ್ಮಾತ್ ಏನಾದ್ರು ನೀವು ಸ್ಟೇರಿಂಗ್ ಸ್ಟ್ರೈಟ್ ಮಾಡ್ಕೊಂಡಾಗ ಎಕ್ಸಿಲೇಟರ್ ರೈಸ್ ಮಾಡಿದ್ರೆ ಮತ್ತೆ ಕಾಂಪೌಂಡ್ಗೆ ಅಥವಾ ಗೋಡೆಗೆ ಗುದ್ಕೊಂಡ್ಬಿಟ್ಟು ಗಾಡಿ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನೀವು ಎಲ್ಲಾದ್ರೂ ಅಷ್ಟೇ, ಅಥವಾ ಒಂದು ಗಾಡಿಯಿಂದ ಮತ್ತೊಂದು ಗಾಡಿ ನಿಲ್ಲಿಸುವಾಗಲೂ ಅಷ್ಟೇ, ನೀವು ನಿಲ್ಲಿಸಿದ ಮೇಲೆ ಸ್ಟೇರಿಂಗ್ನ ಸ್ಟ್ರೈಟ್ ಮಾಡಿ ನಿಲ್ಲಿಸಿ. ಕೆಲವೊಬ್ರು ನಿಲ್ಲಿಸಿದ ಮೇಲೆ ಏನು ಮಾಡ್ತಾರೆ ಅಂದರೆ, ಈಗ ಪಾರ್ಕಿಂಗ್ ರೋಡಲ್ಲಿ ಮೇನ್ ರೋಡಲ್ಲಿ ಪಾರ್ಕಿಂಗ್ ಇರುತ್ತೆ, ಫುಲ್ ರೈಟ್ ಸೈಡ್ಗೆ ಸ್ಟೇರಿಂಗ್ ಹೊಡೆದು ನಿಲ್ಲಿಸ್ಬಿಟ್ಟಿರ್ತಾರೆ. ಅಂದರೆ ಬೇರೆ ಗಾಡಿ ಬಂದಾಗ ಅದು ಗುದ್ದೋ ಥರ ಆ ಥರ ಎಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ. ಆ ಥರ ಎಲ್ಲ ನಿಲ್ಸಕ್ಕೆ ಹೋಗ್ಬಿಡಿ. ನೀವು ಪಾರ್ಕಿಂಗ್ ಮಾಡಾದ ತಕ್ಷಣ ಸ್ಟೇರಿಂಗ್ನ ಸ್ಟ್ರೈಟ್ ಮಾಡಿ ನಿಲ್ಲಿಸ್ಬೇಕು. ಅದು ತುಂಬಾ ಒಳ್ಳೆಯದು. ಟ್ರಾಫಿಕ್ಗಳಲ್ಲೂ ಅಷ್ಟೇ, ಕೆಲವೊಬ್ರು ಟ್ರಾಫಿಕ್ಗಳಲ್ಲೂ ಹಂಗೆ ಮಾಡ್ತಾರೆ. ಸಿಗ್ನಲಲ್ಲಿ ನಿಂತಿರ್ತೀವಿ, ಸ್ಟೇರಿಂಗ್ ಫುಲ್ ರೈಟಿಗೆ ಹೊಡೆದ್ಬಿಟ್ಟಿರ್ತಾರೆ. ಸಿಗ್ನಲ್ ಬಿದ್ದ ತಕ್ಷಣ ಎಕ್ಸಿಲೇಟರ್ನ ರೈಸ್ ಮಾಡಿದ ತಕ್ಷಣ ಪಕ್ಕದ ಗಾಡಿಗೆ ಟಚ್ ಆಗಿ ಗಾಡಿಗಳು ಡ್ಯಾಮೇಜ್ ಆಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಅಷ್ಟೇ, ನೀವು ಗಾಡಿ ನಿಲ್ಲಿಸಿದ ತಕ್ಷಣ ಸ್ಟೇರಿಂಗ್ನ ಸ್ಟ್ರೈಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ ಯಾವ ಥರ ಸೇಫ್ಟಿಯಾಗಿ ರಿವರ್ಸ್ ಪಾರ್ಕಿಂಗ್ ಮಾಡೋದು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಸರ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ಕಂಜೆಸ್ಟೆಡ್ ಏರಿಯಾಗಳಲ್ಲಿ ಯಾವ ಥರ ಸೇಫ್ಟಿಯಾಗಿ ಪಾರ್ಕಿಂಗ್ನ ಮಾಡಬೇಕು ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ಮೊದಲು ನಿಮಗೆ ಸ್ಕೆಚ್ ಮಾಡಿ ತೋರಿಸ್ತೀನಿ ಯಾವ ಥರ ಸೇಫ್ಟಿಯಾಗಿ ಪಾರ್ಕಿಂಗ್ ಮಾಡೋದು ಅಂದ್ಬಿಟ್ಟು. ಆಮೇಲೆ ನಾನು ಪ್ರಾಕ್ಟಿಕಲಾಗಿ ಕಾರ್ನಲ್ಲಿ ಡ್ರೈವ್ ಮಾಡೋ ಮುಖಾಂತರ ತೋರಿಸ್ತೀನಿ ಯಾವ ಥರ ನಿಮಗೆ ಸೇಫ್ಟಿಯಾಗಿ ಪಾರ್ಕಿಂಗ್ ಮಾಡಬೇಕು ಕಂಜೆಸ್ಟೆಡ್ ಜಾಗದಲ್ಲಿ ಅಂದ್ಬಿಟ್ಟು. ಈಗ ನೋಡಿ, ಈಗ ಇಲ್ಲೊಂದು ಗಾಡಿ ನಿಲ್ಲಿಸಿದ್ದಾರೆ ಅಂದ್ಕೊಳ್ಳಿ, ಇಲ್ಲೊಂದು ಗಾಡಿ ನಿಲ್ಲಿಸಿದ್ದಾರೆ ಅಂದ್ಕೊಳ್ಳಿ. ಇದ್ರ ಮಧ್ಯೆ ನೀವು ಪಾರ್ಕ್ ಮಾಡಬೇಕು ಅಂದ್ಕೊಳ್ಳಿ. ನೀವು ಇಲ್ಲಿಂದ ಈಗ ಬರ್ತೀರಾ, ಹಿಂಗೆ ಫಸ್ಟ್ ನೋಡ್ಕೊಳ್ಳಿ ನಿಮಗೆ ಗಾಡಿ ಪಾರ್ಕ್ ಮಾಡೋಕ್ಕಾಗುತ್ತಾ ಕುತ್ಕೊಳತ್ತ ಅಂತ. ನೀವು ಫಸ್ಟು ಡಿಸ್ಟೆನ್ಸ್ನ ನೋಡ್ಕೊಳ್ಳಿ. ಗಾಡಿ ಆರಾಮಾಗಿ ಪಾರ್ಕ್ ಮಾಡೋದು ಅಂದರೆ ಇಲ್ಲಿ ತಂದು ಈ ಥರ ಬಂದವರೇ ಮಾಡಿದರೆ ಈ ಗಾಡಿ ಬಾಡಿಗೂ ನಿಮ್ಮ ಗಾಡಿಗೂ 1 ಫೀಟ್ ಗ್ಯಾಪ್ನ ಮೇಂಟೈನ್ ಮಾಡ್ಕೊಂಡು ಬನ್ನಿ. ತುಂಬಾ ಈ ಕಡೆನೂ ಬರೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ತುಂಬ 2 ಅಡಿ 3 ಅಡಿ ಗ್ಯಾಪ್ ಬಿಟ್ಟರೆ ನಿಮಗೆ ಗಾಡಿ ಕರೆಕ್ಟಾಗಿ ಒಳಗಡೆ ಕೂತ್ಕೊಳಲ್ಲ. ಹಿಂಗೆ ಹೊರಗಡೆ ಲೈನಿಂದ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ 1 ಫೀಟ್ ಗ್ಯಾಪ್ನ ಮೇಂಟೈನ್ ಮಾಡ್ಕೊಂಡು ಬಂದವ್ರು ಏನು ಮಾಡಿದರೆ, ಈ ಗಾಡಿ ಟೈರ್ಗೂ ನಿಮ್ಮ ಗಾಡಿ ಟೈರ್ಗೂ ಮ್ಯಾಚ್ ಮಾಡಿ ನಿಲ್ಲಿಸ್ಕೊಳ್ಳಿ. ಈ ಥರ ನೇರಕ್ಕೆ ನಿಲ್ಲಿಸ್ಕೊಂಡೇ ಮಾಡಿದರೆ, ಮೊದಲೇ ಮಾಡಿದರೆ 3 ಮಿರರ್ನ ಅಬ್ಸರ್ವ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಕತ್ತು ಹಚ್ಚಿ ಹಾಕೋದು, ಕೈ ಹಚ್ಚಿ ಹಾಕೋದು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸಿಟಿಗಳೆಲ್ಲ ತುಂಬ ಗಾಡಿ ಬರ್ತಾ ಇರ್ತವೆ. ಅದಕ್ಕೋಸ್ಕರ 3 ಮಿರರ್ ನೋಡ್ಕೊಂಡು ನೀವು ರೈಟ್ ಸೈಡ್ ಮಿರರು, ಲೆಫ್ಟ್ ಸೈಡ್ ಮಿರರ್ ಮತ್ತು ರೇರ್ ವ್ಯೂ ಮಿರರ್ ನೋಡ್ಕೊಂಡು ನೀವು ಆರಾಮಾಗಿ ಪಾರ್ಕ್ ಮಾಡ್ಬೋದು. ಮತ್ತು ನೀವೇ ಮಾಡಿ ನಿಲ್ಲಿಸ್ಕೊಂಡೇ ಮಾಡಿದರೆ ರಿವರ್ಸ್ ಗೇರ್ ಹಾಕಿ ಮತ್ತು ಆಫ್ ಕ್ಲಚ್ ಮಾಡ್ಕೋಬೇಕು. ಅಂದರೆ ನೀವು ಎಕ್ಸಿಲೇಟರ್ನ ಕೊಡೋಕೆ ಹೋಗ್ಬೇಡಿ. ಯಾಕೆಂದರೆ ರಿವರ್ಸ್ ತೆಗಿವಾಗಲ್ಲ ನಿಧಾನಕ್ಕೆ ತೆಗಿಬೇಕು. ತುಂಬ ಸ್ಪೀಡಾಗಿ ತೆಗಿಯೋಕೆ ನೀವು ಎಲ್ಲ ಟಚ್ ಮಾಡ್ಕೊತೀರ. ಅದಕ್ಕೋಸ್ಕರ ಆಫ್ ಕ್ಲಚ್ ಮಾಡ್ಕೊಳ್ಳಿ ಸಾಕು, ಗಾಡಿ ನಿಧಾನಕ್ಕೆ ಮೂವ್ ಆಗುತ್ತೆ. ಆಮೇಲೆ ನೀವು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡಿರಿ, ಯಾವುದೇ ಕಾರಣಕ್ಕೂ ಕಾಲು ತೆಗಿಯೋಕೆ ಹೋಗ್ಬೇಡಿ. ಯಾಕಂದರೆ ನೀವು ಅಕಸ್ಮಾತ್ ಏನಾದ್ರು ಸಡನ್ ಜೋರ ಫಾಸ್ಟಾಗಿ ಮೂವ್ ಆಯಿತು ಅಂದರೆ ಬ್ರೇಕ್ ಅಪ್ಲೈ ಮಾಡೋಂಗಿರಬೇಕು. ಏನಾದ್ರು ಅಕಸ್ಮಾತ್ ದಿಬ್ಬ ಇತ್ತು ಅಂದರೆ ನೀವು ಸ್ವಲ್ಪ ಲೈಟಾಗಿ ಎಕ್ಸಿಲೇಟರ್ನ ಕೊಡಬೇಕಾಗುತ್ತೆ. ಈಗ ಸ್ಟ್ರೈಟ್ ಪ್ಯಾರಲಲ್ ರೋಡ್, ಸಮಾಧಾನ ರೋಡಲ್ಲಿ ಎಕ್ಸಿಲೇಟರ್ನ ಬೇಕಾಗಿಲ್ಲ. ರಿವರ್ಸ್ ಗೇರ್ ಹಾಕೊಂಡು ಏನು ಮಾಡಿ ಅಂದರೆ ಬ್ರೇಕ್ ಮೇಲಿಂದ ಕಾಲು ತೆಗೀರಿ, ಲೈಟಾಗಿ ಮೂವ್ ಆಗ್ತಾ ಇರುತ್ತೆ. ಆಮೇಲೆ ಏನು ಮಾಡಿ ಅಂದರೆ ನೀವು ಕಂಪ್ಲೀಟಾಗಿ ಲೆಫ್ಟಿಗೆ ಸ್ಟೇರಿಂಗ್ ತಿರ್ಸ್ಬೇಕು. ಎಷ್ಟಿದೆ ಫುಲ್ ರೌಂಡ್, 1.5 ರೌಂಡ್ ಇತ್ತು, ಫುಲ್ ಕಂಪ್ಲೀಟಾಗಿ ತಿರ್ಸ್ಕೊಂಬಿಡಿ. ತಿರ್ಗಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ನಿಧಾನಕ್ಕೆ ಅಪ್ಲೈಚ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮೂವ್ ಆಗುತ್ತೆ. ಮೂವ್ ಆಗಿ ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿ ಈ ಲೈನ್ ನಿಂತ್ಕೊಳ್ಳಿ. ಇದೊಂದು ಲೈನ್ ಅಂದ್ಕೊಳ್ಳಿ. ನೀವು ಈಗ ಮಿರರಲ್ಲಿ ಲೆಫ್ಟ್ ಸೈಡ್ ಮಿರಲ್ಲಿ ನೋಡ್ತಾ ಇರಿ. ನಿಮಗೆ ಇಲ್ಲಿ ಲೈನ್ಗೂ ನಿಮಗೂ 1 ಅಡಿ ಗ್ಯಾಪ್ ಬರೋ ಥರ ಮೂವ್ ಮಾಡಿ. ಫುಲ್ ಲೆಫ್ಟಿಗೆ ಸ್ಟೇರಿಂಗ್ ತಿರ್ಸ್ಕೊಂಡೇ ಇರಿ. ಇಲ್ಲಿ ಬರೋದು ಅನ್ಕೊಂಡು ಹಂಗೆ ಸ್ಟೇರಿಂಗ್ ಲೆಫ್ಟಲ್ಲಿ ಇರಲಿ. ಇಲ್ಲಿ 1 ಫೀಟ್ ಗ್ಯಾಪ್ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಲೈನ್ಗೂ ಗಾಡಿ ಬಾಡಿಗೂ ನಿಮಗೆ 1 ಫೀಟು ಗ್ಯಾಪ್ ಅಂತ ತಕ್ಷಣ ಮಾಡಿದರೆ ಬ್ರೇಕ್ ಅಪ್ಲೈ ಮಾಡಿಕೊಂಡು ಗಾಡಿ ನಿಲ್ಲಿಸ್ಕೊಳ್ಳಿ. ಆಮೇಲೆ ನೋಡಿ, ನಿಮಗೆ ಮುನ್ಗಡೆ ಗಾಡಿಗೂ ನಿಮ್ಮ ಕಾರ್ ಬಾಡಿನೂ ಕ್ರಾಸ್ ಆಗಿರುತ್ತೆ. ಅಂದರೆ ಜಾಗ ಇರುತ್ತೆ, ಗ್ಯಾಪ್ ಇರುತ್ತೆ.
ಗ್ಯಾಪ್ ಇರೋದು ನೋಡ್ಕೊಂಡೇ ಮಾಡಿದರೆ, ಗ್ಯಾಪ್ ಇದ್ದಾಗ ಏನು ಮಾಡಿದರೆ ಮತ್ತೆ ಕಂಪ್ಯೂಟರ್ ರೈಟ್ ಸೈಡಿಗೆ ಸ್ಟೇರಿಂಗ್ನ ತಿರ್ಸಿ. ಅಂದರೆ ಈಗ ಲೆಫ್ಟ್ ಸೈಡಿಗೆ 1.5 ರೌಂಡ್ ತಿರ್ಸಿರ್ತೀರಲ್ಲ, ಕಂಪ್ಯೂಟರ್ ರೈಟ್ ಸೈಡಿಗೆ ಅಂದರೆ 3 ರೌಂಡ್ ಕಂಪ್ಯೂಟರ್ ತಿರ್ಸ್ಕೊಂಬಿಡಿ. ಆಮೇಲೆ ಏನು ಮಾಡಿದರೆ ಮತ್ತೆ ಬ್ರೇಕ್ ಮೇಲಿಂದ ಕಾಲು ತೆಗೆದು ಆಫ್ ಕ್ಲಚ್ ಮಾಡ್ಕೊಳ್ಳಿ, ಮತ್ತೆ ಮೂವ್ ಆಗುತ್ತೆ. ಅವಾಗ ಏನು ಮಾಡುತ್ತೆ ಅಂದರೆ ನಿಮಗೆ ಇಲ್ಲಿ 1 ಅಡಿ ಗ್ಯಾಪ್ ಇದ್ದಿದ್ದು ಇವಾಗ ಫುಲ್ ರೈಟ್ ಸೈಡಿಗೆ ನೀವು ಸ್ಟೇರಿಂಗ್ ತಿರ್ಸ್ತಾಲೂ ಕೂಡ 1/4 ಅಡಿ ಅಂದರೆ 1/4 ಫೀಟು ಸ್ವಲ್ಪ ಈ ಕಡೆಗೆ ಬಂದೇ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಿಮಗಿಲ್ಲಿ ಈ ಲೈನ್ಗೂ ನಿಮ್ಮ ಕಾರ್ಗೂ 1/4 ಅಡಿ ಗ್ಯಾಪ್ ಬಂದೇ ಬರುತ್ತೆ. ಆ ಥರ ಬರೋ ಥರ ನೀವು ಮತ್ತೆ ಫುಲ್ ರೈಟಿಗೆ ಸ್ಟೇರಿಂಗ್ ತಿರ್ಸ್ತಿರಲ್ಲ, ನೀವು ಲೈಟಾಗಿ ಆಫ್ ಕ್ಲಚ್ ಮಾಡ್ಕೊಳ್ಳಿ, ಹಿಂದೆ ಗಾಡಿ ಬರುತ್ತೆ. ಗಾಡಿ ಬಂದು ಏನು ಮಾಡುತ್ತೆ ಅಂದರೆ ಕರೆಕ್ಟಾಗಿ ಹಿಂಗೆ ಕುತ್ಕೊಳುತ್ತೆ, ಇದರೊಳಗಡೆ ಕರೆಕ್ಟಾಗಿ ಕುತ್ಕೊಳುತ್ತೆ. ಆಮೇಲೆ ಏನಾದ್ರು ನಿಮಗೆ ತುಂಬ ಹಿಂದೆ ಬಂತು, ಈ ಗಾಡಿಗೂ ಇದಕ್ಕೂ ಡಿಸ್ಟೆನ್ಸ್ ಕಮ್ಮಿ ಇತ್ತು ಅಂದರೆ ಮತ್ತೆ ಸ್ಟೇರಿಂಗ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಮಾಡ್ಕೊಂಡು ಏನು ಮಾಡಿದರೆ ಸ್ವಲ್ಪ ಮುಂದೆ ಮಾಡ್ಬಿಟ್ಟು ಈ ಗಾಡಿಗೂ ಒಂದೂವರೆ ಅಡಿ ಗ್ಯಾಪ್ ಅಂದರೆ ಸಾಕು, ಬೇಜಾನಾಯಿತು. ಈ ಗಾಡಿಗೂ 1.5 ಅಡಿ ಗ್ಯಾಪ್ ಅಂದರೆ ಆರಾಮಾಗಿ ನೀವು ತೆಗಿಬೋದು, ಅವ್ರೂ ತೆಗಿಬೋದು ಆರಾಮಾಗಿ. ನೀವು ತುಂಬ ಹತ್ರ ನಿಲ್ಸೋಕೋಬೇಡಿ. ಕೆಲವರು ಅರ್ಧ ಅಡಿ ಗ್ಯಾಪ್ ಹಿಂಗೆಲ್ಲ ನಿಲ್ಲಿಸ್ಬಿಡ್ತಾರೆ. ತುಂಬ ಹತ್ರ ನಿಲ್ಲಿಸ್ದಾಗ ಅಂತಂದರೆ ಇವಾಗ ಅಕಸ್ಮಾತ್ ಇವ್ರಿಂದ ಕಡೆ ಯಾವ್ದಾದ್ರು ಗಾಡಿ ಹಾಕಿದ್ರು ಅಂದರೆ ಇವ್ರು ತೆಗಿಯೋದು ಕಷ್ಟ ಆಗುತ್ತೆ. ಆಮೇಲೆ ಅದಕ್ಕೋಸ್ಕರ 1.5 ಅಡಿ ಗ್ಯಾಪ್ ಇದ್ದರೆ ಆರಾಮಾಗಿ ಅವರು ತೆಗಿಬೋದು, ನೀವು ತೆಗಿಬೋದು. ಓಕೆನಾ? ಈ ಥರ ನಿಲ್ಲಿಸಿ. ಆಮೇಲೆ ನಿಲ್ಲಿಸಿದ ಮೇಲೆ ಏನು ಮಾಡಿದರೆ ಸ್ಟೇರಿಂಗ್ ಯಾವುದೇ ಕಾರಣಕ್ಕೂ ಕ್ರಾಸಾಗಿ ನಿಲ್ಲಿಸ್ಬೇಡಿ, ಸ್ಟ್ರೇಟ್ ಮಾಡಿ ನಿಲ್ಲಿಸ್ಬಿಡಿ. ಓಕೆನಾ? ಈ ಥರ ಆರಾಮಾಗಿ ನಿಲ್ಲಿಸ್ಬೋದು. ನೀವು ತೆಗಿಬೇಕಾದ್ರೂ ಅಷ್ಟೇ, ನೀವು ಆರಾಮಾಗಿ ಮಾಡಿದರೆ ನಿಮಗೆ 1.5 ಅಡಿ ಹಿಂದೆ ಗ್ಯಾಪ್ ಇರೋದ್ರಿಂದ 1 ಫೀಟ್ ಹಿಂದಕ್ಕೆ ಮೂವ್ ಮಾಡಿ, ಆವಾಗ ಅರ್ಧ ಅಡಿ ಗ್ಯಾಪ್ ಉಳಿತದೆ. ಆವಾಗ ಕಂಪ್ಲೀಟಾಗಿ ರೈಟ್ ಸೈಡಿಗೆ ಸ್ಟೇರಿಂಗ್ನ ತಿರ್ಸ್ಬಿಡಿ. ಕಂಪ್ಲೀಟ್ ತಿರ್ಸಿ ಮಾಡಿ ಆಫ್ ಕ್ಲಚ್ ಮಾಡ್ಕೊಂಡು ಲೈಟಾಗಿ ಎಸ್ಲಾಟ್ ರೈಸ್ ಮಾಡಿ ನೀವು ಆರಾಮಾಗಿ, ಅಥವಾ ಆಫ್ ಕ್ಲಚ್ ಮಾಡ್ಕೊಂಡ್ರೂ ಮೂವ್ ಆಗುತ್ತೆ. ಆಮೇಲೆ ಆರಾಮಾಗಿ ನೀವು ಈ ಥರ ಸೇಮ್ ತಗೊಂಡು ಆರಾಮಾಗಿ ಹೋಗ್ಬೋದು. ಈ ಥರ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಸೇಫ್ಟಿಯಾಗಿ ಒಂದೇ ಸಲ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಹಿಂದೆ ಮುಂದೆ ತೆಗೆಯೋದು ಇವೆಲ್ಲ ಅವಶ್ಯಕತೆ ಏನಿರೋಲ್ಲ. ಈಗ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಯಾವ ಥರ ಅಂತ ಡ್ರೈವ್ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಮ ಮನೆ ಮುಂದೆ ಈ ಥರ ಚಿಕ್ಕ ಜಾಗ ಇದೆ ಅಂದ್ಕೊಳ್ಳಿ, 2 ಮರಗಳ ಮಧ್ಯೆ ಈ ಥರ ಗಾಡಿನ ಪಾರ್ಕ್ ಮಾಡಬೇಕು ಅಂದ್ಕೊಳ್ಳಿ. ಯಾವ ಥರ ಸೇಫ್ಟಿಯಾಗಿ ಪಾರ್ಕ್ ಮಾಡೋದು ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮುಂದ್ಗಡೆ ಮರನೇ ಒಂದು ಗಾಡಿ ಅಂದ್ಕೊಳ್ಳಿ, ಅಥವಾ ಹಿಂದ್ಗಡೆ ಮರನ ಒಂದು ಗಾಡಿ ಅಂದ್ಕೊಳ್ಳಿ. ಎರಡರ ಮಧ್ಯೆ ಯಾವ ಥರ ಸೇಫ್ಟಿಯಾಗಿ ಪಾರ್ಕ್ ಮಾಡಬೇಕು, ಅಥವಾ ಮುಂದ್ಗಡೆ ಒಂದು ಮರನ ಒಂದು ಗೋಡೆ ಅಂದ್ಕೊಳ್ಳಿ, ಅಥವಾ ಹಿಂದ್ಗಡೆ ಮರನ ಒಂದು ಗೋಡೆ ಅಂದ್ಕೊಳ್ಳಿ. ಯಾವ ಥರ 2 ಗೋಡೆಗಳ ಮಧ್ಯೆ ಸೇಫ್ಟಿಯಾಗಿ ಪಾರ್ಕ್ ಮಾಡಬೇಕು ಅಂದ್ಬಿಟ್ಟು ತಿಳಿಸ್ತೀನಿ. ಈಗ ಯಾಕಂದರೆ ಬೆಂಗಳೂರಲ್ಲಿ ಪಾರ್ಕಿಂಗ್ ಸಿಗೋದು ತುಂಬಾ ಕಷ್ಟ, ಸಣ್ಣ ಕಂಜೆಸ್ಟೆಡ್ ಜಾಗದಲ್ಲೆಲ್ಲ ಪಾರ್ಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಯಾವ ಥರ ಸೇಫ್ಟಿಯಾಗಿ ಪಾರ್ಕ್ ಮಾಡೋದು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಹೊಸೊಬ್ಬರಿಗೆ ಗಾಡಿ ಎಷ್ಟುದ ಇದೆ, ಯಾವ ಥರ ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದು ಹೆಂಗೆ ಅಂದ್ಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ, ಡೌಟ್ ಇರುತ್ತೆ. ನಿಮ್ಗೆ ಆ ಥರ ಡೌಟ್ ಇದ್ದರೆ ಮಾಡಿದರೆ ನಿಮಗೆ ಫಸ್ಟ್ ಗಾಡಿನ ರೈಟ್ ಸೈಡಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡು ನೋಡಿ, ಕರೆಕ್ಟಾಗಿ ಗಾಡಿ ಅಲ್ಲಿಗೆ ಕೂತ್ಕೊತದೆ ಅಂದ್ಬಿಟ್ಟು ನಿಮಗೆ ಕೂತ್ಕೊತದೆ ಹೆಂಗೆ ಅಂದ್ಬಿಟ್ಟು ಕರೆಕ್ಟಾಗಿ ಫಸ್ಟು ನಿಲ್ಲಿಸ್ಕೊಂಡು ನೋಡಿ, ನಿಮಗೆ ಜಡ್ಮೆಂಟ್ ಗೊತ್ತಾಗುತ್ತೆ ಗಾಡಿ ಕೂತ್ಕೊತದೆ ಹೆಂಗೆ ಅಂದ್ಬಿಟ್ಟು. ಈಗ ನಾನು ಫಸ್ಟ್ ನಿಮಗೆ ನೋಡಿ ಗಾಡಿನ ಹಿಂದೆ ಮೂವ್ ಮಾಡಿ ತೋರಿಸ್ತೀನಿ, ಕರೆಕ್ಟಾಗಿ ಒಳಗಡೆ ಕೂತ್ಕೊಳುತ್ತೆ ಹೆಂಗೆ ಅಂದ್ಬಿಟ್ಟು ಈಗ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ನೀವು ಗಾಡಿನ ನಿಲ್ಲಿಸ್ಬಿಟ್ಟು ಫಸ್ಟು ನಿಮಗೆ ಡೌಟ್ ಇದ್ದರೆ ನೋಡಿ, ಅವಾಗ ಗಾಡಿ ಪಾರ್ಕ್ ಆಗುತ್ತೆ ಹಂಗೆ ಅಲ್ಲಿ ಅಂತ ಗೊತ್ತಾಗುತ್ತೆ. ನೋಡಿ ಇನ್ನು ಗ್ಯಾಪ್ ಇದೆ, ಮುಂದ್ಗಡೆ ಒಂದು ಅರ್ಧ ಅಡಿ, ಹಿಂದ್ಗಡೆ ಒಂದು ಅರ್ಧ ಅಡಿ ಗ್ಯಾಪ್ ಇದೆ. ಆರಾಮಾಗಿ ಇಲ್ಲಿ ಗಾಡಿ ಈಗ ಕುತ್ಕೊಂಡು ಪಾರ್ಕ್ ಮಾಡ್ಬೋದು. ನಾನೀಗ ನಿಮಗೆ ಪಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಓಕೆ ಫ್ರೆಂಡ್ಸ್, ನೀವು ಪಾರ್ಕ್ ಮಾಡುವಾಗ ಯಾವ ಥರ ಗಾಡಿ ನಿಲ್ಲಿಸ್ಕೋಬೇಕು ಅಂದರೆ ಮರಕ್ಕೂ ಮತ್ತು ನಿಮ್ಮ ಗಾಡಿಗೂ 1 ಫೀಟ್ ಗ್ಯಾಪ್ ಇರೋ ಥರ ನಿಲ್ಲಿಸ್ಕೊಳ್ಳಿ. ಮತ್ತು ಹಿಂದ್ಗಡೆ ವೀಲು, ರೇರ್ ವೀಲು ಮರದ ನೇರಕ್ಕಿರಬೇಕು ಅಂದರೆ ನೋಡಿ ಈ ಥರ ಸ್ಟ್ರೈಟಿಗೆ ಇರಬೇಕು, ಮರಕ್ಕೂ ಅದಕ್ಕೂ ಆ ಥರ ನಿಲ್ಲಿಸ್ಕೋಬೇಕು. ನೀವು 1 ಫೀಟ್ ಗ್ಯಾಪ್ ಕೊಡೋ ಬದಲು 2 ಫೀಟು 3 ಫೀಟ್ ಗ್ಯಾಪ್ ಕೊಟ್ಟರೆ ನೀವು ಕರೆಕ್ಟಾಗಿ ವಾಲ್ ಪಕ್ಕನೇ ನಿಲ್ಲಿಸ್ಲಿಕ್ಕಾಗಲ್ಲ. ಯಾಕಂದರೆ ಗಾಡಿ ಸ್ವಲ್ಪ ಈ ಕಡೆನೇ ಬರುತ್ತೆ, ಕರೆಕ್ಟಾಗಿ ವಾಲ್ ಪಕ್ಕ ನಿಲ್ಲಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನೀವು 1 ಫೀಟ್ ಗ್ಯಾಪ್ ಕೊಡಿ ಸಾಕು, ಜಾಸ್ತಿ ಗ್ಯಾಪ್ ಕೊಡೋಕೆ ಹೋಗ್ಬೇಡಿ. ಮರಕ್ಕೂ ನಿಮಗೂ 1 ಫೀಟ್ ಗ್ಯಾಪ್ ಕೊಡಿ, ಅಥವಾ ಒಂದು ಗೋಡೆಗೂ ನಿಮ್ಮ ಗಾಡಿಗೂ 1 ಫೀಟ್ ಗ್ಯಾಪ್ ಕೊಡಿ. ಮತ್ತು ಈ ರೇರ್ ವೀಲ್ಗೂ ಮರಕ್ಕೂ ಅಥವಾ ಒಂದು ವಾಲಿಗೂ ಮ್ಯಾಚ್ ಮಾಡಿ ನಿಲ್ಲಿಸಿ, ಫಸ್ಟ್ ನಿಲ್ಲಿಸ್ಕೊಳ್ಳಿ. ಆಮೇಲೆ ಈಗ ಯಾವ ಥರ ಒಳಗಡೆಯಿಂದ ನಾವು ಯಾವ ಥರ ಫಾಲೋ ಮಾಡಬೇಕು ಅಂದ್ಬಿಟ್ಟು ಈಗ ಒಳಗಡೆಯಿಂದ ತೋರಿಸ್ತೀನಿ ನಿಮಗೆ. ಫಸ್ಟ್ ಈಗ ನೀವು ರೋಡ್ ಸೈಡೆಲ್ಲ ರಿವರ್ಸ್ ತೆಗಿಬೇಕು ಅನ್ನುವಾಗ ಫಸ್ಟ್ 4 ಇಂಡಿಕೇಟರ್ನ ಆನ್ ಮಾಡಿ. ಈ ಥರ ಅವಾಗ ಹಿಂದ್ಗಡೆ ಬರ್ತಾರೆ ಗಾಡಿ ಗೊತ್ತಾಗುತ್ತೆ, ಅವರು ಸೈಡಲ್ಲಿ ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಮಾಡಬೇಕು ಅಂದರೆ 3 ಮಿರರ್ನ ಮಿಸ್ ಮಾಡಿದಾಗ 3 ಮಿರರ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಮಿರರ್ ನೋಡ್ದಂಗೆ ರಿವರ್ಸ್ ತೆಗೆಯೋಕೆ ಹೋದರೆ ನೀವು ಎಲ್ಲರೂ ಗಾಡಿನ ಟಚ್ ಮಾಡ್ಕೊತೀರಾ, ಅದು ತುಂಬ ಕಷ್ಟ ಆಗುತ್ತೆ. ರಿವರ್ಸ್ ಪಾರ್ಕ್ ಮಾಡುವಾಗೆಲ್ಲ ನಿಮಗೆ 3 ಮಿರರ್ ನೋಡಿದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಮಿರರ್ ಇಲ್ಲ ಕಟ್ಟಾಗಿದೆ ಅಂದರೆ ನೀವು ಹಾಕ್ಸ್ಕೋಬೇಕು, ಇಲ್ಲ ನಿಮ್ಮ ಕಂಫರ್ಟಬಲ್ ಆಗಿ ಸೇಫ್ಟಿಯಾಗಿ ಪಾರ್ಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈಗ ನೋಡಿ ನಾನು 4 ಇಂಡಿಕೇಟರ್ ಹಾಕಿದ್ದೀನಿ, ಈಗ 3 ಮಿರರ್ನ ನೋಡ್ತಾ ಇದ್ದೀನಿ. ಈಗ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೀವು ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ, ಈಗ ಹ್ಯಾಂಡ್ ಬ್ರೇಕ್ ಇಳಿಸ್ತೀನಿ. ಓಕೆನಾ? ಒಂದು ಬ್ರೇಕ್ ಮೇಲೆ ಕಾಲಿಕ್ಕಿದ್ದೀನಿ. ಈಗ ರಿವರ್ಸ್ ಗೇರ್ ಹಾಕಿ. ಓಕೆನಾ? ನೋಡಿ ಈ ಥರ ರಿವರ್ಸ್ ಗೇರ್ ಹಾಕಬೇಕು. ನಾನು ಹೇಳ್ದಂಗೆ ನಿಮಗೆ ಮರದಿಂದ 1 ಫೀಟ್ ಗ್ಯಾಪ್ ಈ ಕಡೆ ಗ್ಯಾಪ್ ಕೊಟ್ಟಿದ್ದೀನಿ, ಮತ್ತು ಟೈರ್ನ ಹಿಂದ್ಗಡೆ ಮರಕ್ಕೂ ರೈರ್ ವೀಲ್ನು ಮ್ಯಾಚ್ ಮಾಡಿದ್ದೀನಿ. ಈಗೇನು ಮಾಡಿ ಅಂತಂದರೆ ನೀವು ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟಾಗಿ ತಿರುಗಿಸ್ಬೇಕು ಸ್ಟೇರಿಂಗ್ನ, ಫುಲ್ ತಿರುಗಿಸ್ರಿ. ಈಗ ನೀವೇನು ಮಾಡಬೇಕು ಅಂದರೆ ಈಗ ಕಂಪ್ಲೀಟಾಗಿ ಫುಲ್ ಲೆಫ್ಟಿಗೆ ಸ್ಟೇರಿಂಗ್ನ ತಿರುಗಿಸಿ. ಈಗ 1.5 ರೌಂಡು, ನಮ್ಮ ಗಾಡಿಗೆ 1.5 ರೌಂಡ್ ಇದೆ ನೋಡಿ, ಕಂಪ್ಲೀಟಾಗಿ ಲೆಫ್ಟಿಗೆ ಹೊಡೆದಿದ್ದೀನಿ. ಓಕೆನಾ? ಅದಾದಮೇಲೆ ಏನು ಮಾಡಬೇಕು ಅಂದರೆ ನೀವು ಯಾವುದೇ ಕಾರಣಕ್ಕೂ ನೀವು ಪಾರ್ಕ್ ಮಾಡುವಾಗ ಎಕ್ಸಿಲೇಟರ್ನ ಕೊಡೋಕೆ ಹೋಗ್ಬೇಡಿ. ಯಾಕೆಂದರೆ ಗಾಡಿ ತುಂಬ ಸ್ಪೀಡಾಗಿ ಮೂವ್ ಆಗಿ ನೀವು ಹಿಂದ್ಗಡೆ ಕುತ್ಕೊತೀರಾ.
ಜಸ್ಟ್ ಆಫ್ ಕ್ಲಚ್ ಮಾಡ್ಕೊಳ್ಳಿ ಸಾಕು. ಆಫ್ ಕ್ಲಚ್ ಮಾಡ್ಕೊಳ್ಳಿ, ಮತ್ತು ಬ್ರೇಕ್ ಮೇಲೆ ಕಾಲು ಜಸ್ಟ್ ಇಟ್ಕೊಂಡಿರಿ. ಏನಾರು ಅಕಸ್ಮಾತ್ ಸ್ಟಾಪ್ ಮಾಡಬೇಕು ಅಂದರೆ ನೀವು ಬ್ರೇಕ್ ಅಪ್ಲೈ ಮಾಡ್ಕೋಬೇಕು, ಓಕೆನಾ. ಏನಾರು ಇನ್ ಕೇಸ್ ಒಪ್ಪಿದೆ, ದಿಬ್ಬ ಇದೆ ಮನೆ ಮುಂದೆ ಅಂತ ಅನ್ನುವಾಗ ಗಾಡಿ ಹತ್ತಾ ಇಲ್ಲ ಅನ್ನುವಾಗ ಬೇಕಾದ್ರೆ ಸ್ವಲ್ಪ ಲೈಟಾಗಿ ಎಕ್ಸಿಲೇಟರ್ ಕೊಡಿ, ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ಇಲ್ಲ ಅಂದರೆ ನಿಮಗೆ ಸ್ಟ್ರೈಟ್ ಲೆವೆಲ್ ರೋಡ್ ಇದೆ ಅಂದರೆ ಹಿಂದ್ಗಡೆ ಎಕ್ಸಿಲೇಟರ್ನ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡಿ. ಜಸ್ಟ್ ಈಗ ಆಫ್ ಕ್ಲಚ್ ಮಾಡ್ಕೊಳ್ಳಿ, ಮತ್ತೆ ನೀವು ಬ್ರೇಕ್ ಮೇಲೆ ಕಾಲು ಇಟ್ಟಿರಿ. ಏನಾದ್ರು ಗಾಡಿ ಒಂಚೂರು ಸ್ಟಾಪ್ ಮಾಡಬೇಕು ಅಂದ ತಕ್ಷಣ ಇಮಿಡಿಯೇಟ್ ಬ್ರೇಕ್ ಅಪ್ಲೈ ಮಾಡಬೇಕು, ಓಕೆನಾ. ನೋಡಿ, ಈಗ ಆಫ್ ಕ್ಲಚ್ ಮಾಡ್ತಾ ಇದ್ದೀನಿ ನೋಡಿ, ಫುಲ್ ಲೆಫ್ಟಿಗೆ ಹೊಡೆದಿದ್ದೀನಿ ನೋಡಿ. ಫುಲ್ ಲೆಫ್ಟ್ ಹೊಡ್ಕೊಂಡು ನೀವು ಈಗ ಬ್ರೇಕ್ ಮೇಲೆ ಕಾಲು ತೆಗಿತಾ ಇದ್ದೀನಿ. ಈಗ ಹಿಂದಕ್ಕೆ ಮೂವ್ ಆಗ್ತಾ ಇದೆ ನೋಡಿ, ಮೂವ್ ಆಗ್ತಾ ಇದೆ. ಈಗ ನೋಡಿ ಫುಲ್ ಲೆಫ್ಟ್ಗೆ ಹಂಗೆ ಸ್ಟೇರಿಂಗ್ ಫುಲ್ ಲೆಫ್ಟ್ ಮಾಡ್ಕೊಂಡು ಇರಿ. ನಿಮಗೆ ಏನಂದ್ರೆ ನೋಡಿ, ಗಾಡಿ ಹಿಂದೆ ಹೋಗ್ತಾ ಇದೆ. ನೀವು ಅಲ್ಲಿ ಗೋಡೆಗೂ ಕಾಂಪೌಂಡ್ ನೋಡೋದು, ಹಿಂದ್ಗಡೆ ಕಾಂಪೌಂಡ್ ಕಾಣ್ತಿದೆ. ಕಾಂಪೌಂಡ್ಗೂ ನಿಮ್ಮ ರೇರ್ ವೀಲ್ಗೂ ಮಿರರಲ್ಲಿ ನೋಡ್ಕೊಳ್ಳಿ. 1 ಫೀಟ್ ಗ್ಯಾಪ್, ಈ ಥರ 1 ಫೀಟ್ ಗ್ಯಾಪು ಬರೋ ಥರ ಹೋಗೋ ಗಂಟನು ಹಿಂಗೆ ಫುಲ್ ಸ್ಟೇರಿಂಗ್ ಹಿಂಗೆ ಇಟ್ಕೊಂಡೆ ಆಫ್ ಕ್ಲಚ್ ಮಾಡ್ಕೊಂಡು ಮೂವ್ ಮಾಡ್ತೀರಿ. 1 ಫೀಟ್ ಗ್ಯಾಪ್ ಬರೋ ತನಕ ಮಿರರಲ್ಲಿ ನೋಡ್ತಾ ಇದ್ದೀನಿ. ಈಗ 1 ಫೀಟ್ ಗ್ಯಾಪ್ ಬಂತು. ಈಗೇನು ಮಾಡಬೇಕು ಅಂತಂದರೆ, ನೀವೇನು ಮಾಡಿದರೆ ಸ್ಟೇರಿಂಗ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಈಗ ಫುಲ್ ಲೆಫ್ಟ್ ತಿರ್ಸಿದ್ನಲ್ಲ, ಈಗ 1.5 ರೌಂಡು ಈಗ ಸ್ಟ್ರೈಟ್ ಮಾಡ್ಕೊಂಡೆ. ಓಕೆ, ಈಗೇನು ಮಾಡಿ ಅಂದರೆ ಫುಲ್ ಲೆಫ್ಟಿಗೆ ತಿರ್ಸಿದ್ರಲ್ಲ, ಈಗ ಫುಲ್ ರೈಟಿಗೆ ತಿರ್ಸ್ಕೊಳ್ಳಿ. ನೋಡೋಣ, ಫುಲ್ ರೈಟ್ ತಿರ್ಸಿದ್ದೀನಿ. ಮತ್ತೇನು ಮಾಡಿ ಈ ಥರ ಆಫ್ ಕ್ಲಚ್ ಮಾಡ್ಕೊಳ್ಳಿ, ಗಾಡಿ ಮೂವ್ ಆಗುತ್ತೆ. ನೀವು ಮಿರರಲ್ಲಿ ನೋಡ್ತಿರ್ಬೇಕು, ಹಿಂದ್ಗಡೆ ಮಿರರು ಮತ್ತು ಸೈಡ್ ಮಿರರು ಏನಾದ್ರು ಗಾಡಿ ಟಚ್ ಆಗುತ್ತೋ ಆ ಥರ ನೋಡಿ. ಗಾಡಿಗೆ ಟಚ್ ಆಗ್ತಿಲ್ಲ, ಹೋಗ್ತಾ ಇದೆ. ಮುಂದ್ಗಡೆನೂ ಅಷ್ಟೇ, ಮರ ಪಾಸ್ ಆಯ್ತು. ಈಗ ಮರನ ಪಾಸ್ ಆಯಿತು, ಓಕೆನಾ. ಈ ಥರ ನೀವು ಮುಂದ್ಗಡೆನೂ ನೋಡ್ಬೇಕು. ಆಮೇಲೆ ಮುಂದ್ಗಡೆನೂ ನೋಡ್ದಂಗೆ ನಿಮಗೆ ಡಿಸ್ಟೆನ್ಸ್ ನೋಡ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಗಾಡಿ ಉದ್ದ ಎಷ್ಟಿದೆ ಅಂತ ಮುಂದ್ಗಡೆ ಗೊತ್ತಾಗುತ್ತೆ. ನೋಡ್ಕೊಳ್ಳಿ. ನೋಡಿ, ಈಗ ಮರಕ್ಕೆ ಟಚ್ ಆಗಿಲ್ಲ, ಪಾಸ್ ಆಯಿತು, ಮರ ಕ್ರಾಸ್ ಆಯಿತು. ಈಗ ಹಂಗೇನೆ ಆಫ್ ಕ್ಲಚ್ ಮಾಡ್ಕೊಂಡ್ಬಿಡಿ. ನೋಡಿ, ಕರೆಕ್ಟಾಗಿ ಕಾಂಪೌಂಡ್ ಪಕ್ಕನೇ ಹೋಗ್ತಾ ಇದೆ. ಈಗ ಏನು ಮಾಡಿ ಅಂದರೆ ನೀವು ಮತ್ತೆ ಇದು ಮಾಡಿ, ಬ್ರೇಕ್ ಅಪ್ಲೈ ಮಾಡ್ಬೇಕು. ನೆಕ್ಸ್ಟು ನೀವು ಕೆಲವ್ರು ಏನು ಮಾಡ್ತಾರೆ ಅಂದರೆ ಗೇರ್ ಚೇಂಜ್ ಮಾಡುವಾಗ ಬ್ರೇಕ್ನೇ ಅಪ್ಲೈ ಮಾಡಲ್ಲ. ಅವಾಗ ಏನಾಗುತ್ತೆ, ಗಾಡಿ ಮುಂದೆ ಹೋಗ್ಬಿಡುತ್ತೆ. ಲೆಗ್ ಬ್ರೇಕ್ ಅಪ್ಲೈ ಮಾಡ್ಕೊಂಡೇ ಮಾಡಿ, ಫಸ್ಟ್ ಗೇರ್ಗೆ ಹಾಕಿ, ಓಕೆನಾ. ಆಮೇಲೆ ಏನು ಮಾಡಿ, ಫುಲ್ ರೈಟ್ ತಿರ್ಸಿದ್ವಲ್ಲ ಸ್ಟೇರಿಂಗ, ಈಗ ಫುಲ್ ಲೆಫ್ಟ್ ತಿರ್ಸಿ. ಮತ್ತೆ ಅವಾಗ ಏನು ಮಾಡಿ, ಫುಲ್ ಲೆಫ್ಟ್ ತಿರ್ಸಿ ಚೂರು ಮೂವ್ ಮಾಡಿ, ಒಂದು ಅರ್ಧ ಅಡಿ ಮುಂದೆ ಮೂವ್ ಮಾಡಿ ನೋಡಿ. ಆಮೇಲೆ ಏನು ಮಾಡಿ ಅಂದರೆ ನೋಡಿ, ಇದು ಮರಕ್ಕೆ ಟಚ್ ಆಗಿಲ್ಲ, ಇನ್ನೂ ಒಂದು ಅರ್ಧ ಅಡಿ ಗ್ಯಾಪ್ ಇದೆ. ಮತ್ತೆ ಮಾಡಿ ಬ್ರೇಕ್ ಅಪ್ಲೈ ಮಾಡ್ಬೇಕು ಇಮಿಡಿಯೇಟು. ಕೆಲವರು ಬ್ರೇಕ್ ಅಪ್ಲೈ ಮಾಡಲ್ಲ. ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಏನು ಮಾಡಿದರೆ ಮತ್ತೆ ಕ್ಲಚ್ ಅಪ್ಲೈ ಮಾಡಿ ನೋಡಿ, ರಿವರ್ಸ್ಗೆ ಹಾಕಿ ನೋಡಿ. ನನಗೆ ಕಾಣಿಸ್ತಾ ಇದೆ ಗೋಡೆಗೂ ನಮ್ಮ ಕಾರು ಬಾಡಿಗೂ ಅರ್ಧ ಅಡಿ ಗ್ಯಾಪ್ ಇದೆ, ಓಕೆನಾ. ಈಗ ಕಂಪ್ಯೂಟ ಮತ್ತೆ ರೈಟ್ ತಿರ್ಸ್ರಿ, ಕಂಪ್ಯೂಟಾಗೆ ಫುಲ್ ತಿರ್ಸಿ ಸ್ಟೇರಿಂಗು ನೋಡಿ. ಹಿಂದ್ಗಡೆನೂ ಗ್ಯಾಪ್ ಇದೆ, ನೋಡ್ತಾ ಇದ್ದೀನಿ. ಈಗೇನು ಮಾಡಿ ನೋಡಿ, ಈ ಥರ ಫುಲ್ ಹಿಂದೆ ಮಾಡಿದ್ರೆ ಈ ಥರ ಸ್ವಲ್ಪ ಎಕ್ಸಾಕ್ಟ್ ಲೈಟ್ ಮಾಡ್ತೀನಿ, ಯಾಕಂದರೆ ಅಪ್ಪಿದೆ, ಸ್ವಲ್ಪ ರೈಸ್ ಮಾಡ್ತಾ ಇದ್ದೀನಿ ಈ ಥರ ನೋಡಿ. ಈ ಕರೆಕ್ಟಾಗಿ ಕಾಂಪೌಂಡ್ ಪಕ್ಕನೇ ಬಂತು. ಮತ್ತೇನು ಮಾಡಿ, ಸ್ಟೇರಿಂಗ್ನ ಸ್ಟ್ರೈಟ್ ಮಾಡ್ಕೋಬೇಕು, ಓಕೆನಾ. ಸ್ಟ್ರೈಟ್ ಮಾಡ್ಕೊಂಡು ಸ್ವಲ್ಪ ಮೂವ್ ಮಾಡಿ ಮುಂದಕ್ಕೆ ನೋಡಿ, ಕರೆಕ್ಟಾಗಿ ಪಾರ್ಕ್ ಆಯ್ತೀಗ ಇಷ್ಟೇ. ಮತ್ತೇನು ಮಾಡಬೇಕು ಅಂದರೆ, ನೀವು ಯಾವುದೇ ಕಾರಣಕ್ಕೂ ಈ ಥರ ಪಾರ್ಕ್ ಮಾಡಿದ್ಮೇಲೆ ಸ್ಟೇರಿಂಗ್ನ ಸ್ಟ್ರೈಟ್ ಮಾಡಿ ನಿಲ್ಲಿಸಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಿಂಗೆ ಫುಲ್ ಲೆಫ್ಟ್ಗೆ ತಿರ್ಸ್ಬಿಟ್ಟು ನಿಲ್ಲಿಸಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ನೀವು ಬೆಳಗ್ಗೆ ಎದ್ದು ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಅಬ್ಸರ್ವ್ ಮಾಡಿದ್ರೆ ನೀವು ಇನ್ ಕೇಸ್ ಎಕ್ಸಿಲೇಟರ್ ಕೊಟ್ಟರೆ ಅಂದರೆ ನಿಮ್ಮ ಕಾಂಪೌಂಡಿಗೆ ಅಥವಾ ಗೋಡೆಗೆ ಉತ್ಕೊಂಡು ಗಾಡಿ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಅಷ್ಟೇ ರೋಡ್ ಸೈಡ್ ನಿಲ್ಲಿಸುವಾಗಲೂ ಅಷ್ಟೇ. ಕೆಲವ್ರು ಏನು ಮಾಡಿರ್ತಾರೆ ಅಂದರೆ, ರೋಡ್ ಸೈಡು ಪಾರ್ಕ್ ಮಾಡಿರ್ತಾರೆ, ಸ್ಟೇರಿಂಗ್ನ ಲೆಫ್ಟ್ ತಿರ್ಸ್ಬಿಟ್ಟು ಈ ಥರ ಬಿಟ್ಟಿರ್ತಾರೆ. ಅದು ರೋಡಿಗೆ ಈ ಥರ ಬಂದಿರೋ ಥರ ನಿಲ್ಲಿಸ್ಬಿಟ್ಟಿರ್ತಾರೆ. ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು. ಆ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ, ಮಿಸ್ಸಾಗಿ ನೀವು ಪಕ್ಕದಲ್ಲಿ ಯಾವ್ದಾರು ಇನ್ನೊಂದು ಗಾಡಿ ಇತ್ತು ಅಂದ್ರೂ ಆ ಗಾಡಿ ಗುದ್ಬೋದು, ಅಥವಾ ಸಡನ್ನಾಗಿ ನಿಮ್ಗೆ ಯಾರು ಎಕ್ಸಿಲೇಟರ್ ರೈಡ್ ಮಾಡ್ತಾರೆ ಲೆಫ್ಟ್ ಬಂದು ಯಾರು ಗುದ್ಕೋಬೋದು. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ನೀವು ಸ್ಟೇರಿಂಗ್ನ ನಿಲ್ಲಿಸಿದ ತಕ್ಷಣ ಗಾಡಿನ ಸ್ಟ್ರೈಟ್ ಮಾಡಬೇಕು, ಟೈರ್ನ ಸ್ಟ್ರೈಟ್ ಮಾಡಿ ನಿಲ್ಲಿಸಬೇಕು, ಓಕೆನಾ ಫ್ರೆಂಡ್ಸ್. ಈ ಥರ ಮಾಡಿ ಆರಾಮಾಗಿ ನೀವು ಇದು ಮಾಡೋ ಮನೆ ಮುಂದೆ ಈ ಥರ ಕಂಜೆಸ್ಟೆಡ್ ಜಾಗದಲ್ಲೆಲ್ಲ ಪಾರ್ಕ್ ಮಾಡ್ಬೋದು. ಇನ್ನೊಂದೇನೆಂದರೆ, ನೀವು ಗಾಡಿ ನಿಲ್ಲಿಸ್ಬೇಕಾದ್ರೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಿಬಿಟ್ಟು ಗಾಡಿ ಕೀನ ಆಫ್ ಮಾಡಿ ಮತ್ತೆ ನೀವು ಫಸ್ಟ್ ಗೇರ್ಗೆ ಹಾಕ್ಬಿಡಿ, ಓಕೆನಾ. ಯಾಕಂದರೆ ಫಸ್ಟ್ ಗೇರಲ್ಲಿದ್ದರೆ ಈಗ ಅಕಸ್ಮಾತ್ ಇದು ಫೇಲ್ ಆದ್ರೂ ಫಸ್ಟ್ ಗೇರಲ್ಲಿ ಇರೋದ್ರಿಂದ ಗಾಡಿ ಮುಂದೆ ಹೋಗಲ್ಲ. ಅದಕ್ಕೋಸ್ಕರ ಹ್ಯಾಂಡ್ ಬ್ರೇಕ್ ಎತ್ತಿರಿ ಮತ್ತು ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಈ ಥರ ಬಿಡಿ. ಮತ್ತು ಇನ್ನೊಂದೇನೆಂದರೆ, ನೀವು ಕೆಲವೊಂದು ಕಡೆ ಹೆಂಗಿರುತ್ತೆ ಅಂದರೆ, ಮನೆ ಮುಂದೆ ಕಂಜೆಸ್ಟೆಡ್ ಜಾಗದಲ್ಲಿ ಹೆಂಗಿರುತ್ತೆ ಅಂದರೆ, ನಾನೀಗ ಲೆಫ್ಟ್ ಸೈಡಲ್ಲಿ ಈ ಥರ ನಿಲ್ಲಿಸಿದ್ದೀನಿ ಗಾಡಿನ. ಕೆಲವೊಂದು ಮನೆ ಮುಂದೆ ಹೆಂಗಿರುತ್ತೆ ಅಂದರೆ, ಉಲ್ಟಾ ನಿಲ್ಲಿಸ್ಬೇಕಾಗಿರುತ್ತೆ. ಅಂದರೆ ಗೋಡೆ ಪಕ್ಕ ನಮ್ಮದು ಡ್ರೈವರ್ ಸೀಟು, ನಾವು ಗೋಡೆ ಪಕ್ಕ ಹೋಗೋ ಥರ ನಿಲ್ಲಿಸ್ಬೇಕಾಗಿರುತ್ತೆ ಉಲ್ಟಾ. ಅವಾಗ ಏನು ಮಾಡಬೇಕು ಅಂದರೆ, ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕು. ಅವಾಗ ಯಾವುದೇ ಕಾರಣಕ್ಕೂ ನೀವು ಕೈ ಆಚೆ ಹಾಕ್ಕೊಂಡು ಹಿಂಗೆ ನೋಡೋಕೆ ಹೋಗೋದು ಬೆಂಡಾಗಿ, ಅಥವಾ ಕತ್ತು ಆಚೆ ಹಾಕೋದು ಮಾಡಬೇಡಿ. ಯಾಕೆಂದರೆ ತುಂಬಾ ಡೇಂಜರ್. ಈಗ ನನಗೆ ರೈಟ್ ಸೈಡಲ್ಲಿ ಏನಿಲ್ಲ, ಈಗ ಅಕಸ್ಮಾತ್ ಕೈ ಹೊರಗಡೆ ಹಾಕೋಲ್ಲ, ಹಾಕಿದ್ರೂ ಏನು ತೊಂದರೆ ಇಲ್ಲ, ಕತ್ತು ಆಚೆ ಇದ್ರೂ ಏನು ತೊಂದರೆ ಇಲ್ಲ. ಅದೇ ನಾವೇನಾದ್ರು ಉಲ್ಟಾ ನಿಲ್ಲಿಸ್ಬೇಕಾದ್ರೆ ಅಕಸ್ಮಾತ್ ಕತ್ತು ಆಚೆ ಆಗ್ತೆ ಅಂತಂದರೆ, ಕಾಂಪೌಂಡಿಗೆ ಉತ್ಕೊಂಡು ಹೇಳೋಕ್ಕಾಗಲ್ಲ. ಕತ್ತು ವೀಲ್ ಟೈರ್ ಏನೋ ನೋಡ್ಲಿಕ್ಕೆ ಹಿಂಗೆ ಬೆಂಡಾಗೋ, ನಮ್ಮ ಏನಾದ್ರು ಸ್ಟೇರಿಂಗ್ ಉಲ್ಟಾ ತಿರುಗಿಸ್ತು ಅಂದರೆ ಕಾಂಪೌಂಡ್ಗೆ ತಲೆ ಹೊಡ್ಕೊಂಡು ಪ್ರಾಣನೇ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ತಪ್ಪನ್ನ ಯಾರು ಮಾಡೋಕೆ ಹೋಗ್ಬೇಡಿ. ಆಚೆ ಕೈ ಹಾಕೋದು ಅಥವಾ ತಲೆ ಹಾಕೋದು ಮಾಡೋಕೆ ಹೋಗ್ಬೇಡಿ. ಕೆಲವೊಂದು ಕಡೆ ಹಂಗೆ ಇರುತ್ತೆ, ಉಲ್ಟಾ ನಿಲ್ಲಿಸ್ತಾರೆ, ಡೋರ್ ತೆಗಿಯೋಕ್ಕಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ,
ಲೆಫ್ಟ್ ಸೈಡಿಂದ ಇಳಿದು ಮಾಮೂಲಿ ಹೋಗ್ತಾರೆ. ಇನ್ನು ಬೆಳಗ್ಗೆನೂ ಗಾಡಿ ತೆಗಿಬೇಕಾದ್ರೆ ಲೆಫ್ಟ್ ಸೈಡಿಂದ ಹೊತ್ಕೊಂಡ್ಬಿಟ್ಟು ಮತ್ತು ಈ ಕಡೆ ಡ್ರೈವರ್ ಸೀಟಿಗೆ ಜಂಪ್ ಆಗಿ ಹಂಗೇ ಗಾಡಿ ತೆಗಿಯೋ ಥರ ಇರುತ್ತೆ. ಕೆಲವೊಂದು ಕಡೆ ಹಂಗೆ ಇರ್ತದೆ ಮನೆ ಮುಂದೆಲ್ಲ ಚಿಕ್ಕ ಚಿಕ್ಕ ಜಾಗದಲ್ಲಿ. ಅವಾಗ ನೀವು ಯಾವುದೇ ಕಾರಣಕ್ಕೂ ಕತ್ತು ಆಚೆ ಹಾಕೋದು ಇವೆಲ್ಲ ಮಾಡೋಕೆ ಹೋಗ್ಬೇಡಿ, ತುಂಬಾ ಡೇಂಜರು. ಓಕೆ ಫ್ರೆಂಡ್ಸ್, ನೋಡಿ ಆರಾಮಾಗಿ ಒಂದು ಅರ್ಧ ಅಡಿ ಗ್ಯಾಪ್ ಇದೆ ಗೋಡೆಗೂ ಮತ್ತು ಗಾಡಿಗೂ ಅರ್ಧ ಅಡಿ ಗ್ಯಾಪ್ ಇದೆ. ಸಾಕು ನಮಗಿಷ್ಟು ಗ್ಯಾಪ್ ಇದ್ದರೆ ಸೇಫ್ಟಿಯಾಗಿ ಏನು ತೊಂದರೆ ಆಗದಂಗೆ ನಿಲ್ಲಿಸ್ಬೋದು. ಈ ಥರ ಗ್ಯಾಪ್ನ ಮೇಂಟೈನ್ ಮಾಡಿದ್ರೆ ನಮ್ಮ ಮಿರರ್ ಕೂಡ ನಮಗೆ ಗೋಡೆಗೆ ಟಚ್ ಆಗ್ತಿಲ್ಲ. ಈ ಥರ ನೋಡಿ ಫ್ರಂಟ್ ವೀಲು ಬ್ಯಾಕ್ ವೀಲು ಸ್ಟ್ರೈಟಾಗಿ ನಿಲ್ಲಿಸಿ ಈ ಥರ ನೀವು ಆರಾಮಾಗಿ ಪಾರ್ಕ್ ಮಾಡ್ಬೋದು. ಮತ್ತು ತುಂಬ ಹತ್ತಿರ ಹೋಗ್ಬೋದು, ಯಾಕಂದರೆ ಗಾಡಿ ಗೋಡೆ ಟಚ್ ಆಗಬೇಕು, ಮಿರರು ಮುಡ್ಕೋಬೋದು. ಒಂದು ಅರ್ಧ ಅಡಿ ಗ್ಯಾಪ್ ಕೊಟ್ಟು ನಿಲ್ಲಿಸಿ ಈ ಥರ ನೋಡಿ. ಹಿಂದ್ಗಡೆನೂ ಅಷ್ಟೇ, ಹಿಂದ್ಗಡೆ ನೋಡಿ ಗ್ಯಾಪ್ ಇದೆ. ಹಿಂದ್ಗಡೆ ನೋಡಿ ಮರಕ್ಕೂ ನಮಗೂ ಆರಾಮಾಗಿ ಅರ್ಧ ಅಡಿ ಮೇಲೇ ಗ್ಯಾಪ್ ಇದೆ. ಮುಂದ್ಗಡೆನೂ ಅಷ್ಟೇ ಆರಾಮಾಗಿ ಒಂದು ಅರ್ಧ ಅಡಿ ಗ್ಯಾಪ್ ಇದೆ. ಓಕೆನಾ? ಈ ಥರ ನೀವು ಪಾರ್ಕ್ ಮಾಡಿ. ಯಾವುದೇ ಕಾರಣಕ್ಕೂ ಎಕ್ಸಿಲೇಟರ್ನ ಜಾಸ್ತಿ ಕೊಡೋಕೆ ಹೋಗ್ಬೇಡಿ, ಆಮೇಲೆ ಅಲ್ಲಿ ಇಲ್ಲಿ ಟಚ್ ಮಾಡ್ಕೊತೀರಾ. ಓಕೆ ಫ್ರೆಂಡ್ಸ್, ನೋಡಿ ಮರಕ್ಕೂ ನಮ್ಮ ಗಾಡಿಗೂ ಆಲ್ಮೋಸ್ಟ್ ಒಂದಡಿ ಗ್ಯಾಪ್ ಇದೆ. ಮತ್ತು ಹಿಂದ್ಗಡೆನೂ ಅಷ್ಟೇ ನೋಡಿ, ಮರಕ್ಕೂ ನಮ್ಮ ಗಾಡಿಗೂ ಆಲ್ಮೋಸ್ಟ್ ಒಂದಡಿ ಗ್ಯಾಪ್ ಇದೆ. ಏನು ತೊಂದರೆ ಇಲ್ಲ ನೋಡಿ, ಕರೆಕ್ಟಾಗಿ ಸ್ಟ್ರೈಟಾಗಿ ನಿಲ್ಲಿಸಿದ್ದೀವಿ. ಈ ಥರ ನೀವು ಪಾರ್ಕ್ ಮಾಡ್ಬೋದು, ಆರಾಮಾಗಿ ತೆಗಿಬೋದು. 1 ಫೀಟ್ ಗ್ಯಾಪ್ ಇದ್ದರೆ ಆರಾಮಾಗಿ ಗಾಡಿನ ತೆಗಿಬೋದು. ಬಟ್ ಸೈಡಲ್ಲೂ ಅಷ್ಟೇ ನೋಡಿ, ಆರಾಮಾಗಿ ಗ್ಯಾಪ್ ಇದೆ. ಏನು ಗಾಡಿ ಮಿರರ್ಗಳೇನು ಟಚ್ ಆಗಿಲ್ಲ, ಗ್ಯಾಪ್ ಇದೆ. ಈ ಥರ ನಿಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ನೀವು ಗಾಡಿನ ತೆಗಿಬೇಕಲ್ಲ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು. ನಾನು ಮಾಮೂಲಿ ಟೈರ್ನ ಈಗ ಸ್ಟ್ರೈಟಾಗಿ ನಿಲ್ಲಿಸಿದ್ದೀನಿ. ಅವಾಗ ಏನು ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ಇಳಿಸ್ಬಿಟ್ಟು ಬ್ರೇಕ್ ಮೇಲೆ ಬ್ರೇಕ್ ಮೇಲೆ ಕಾಲಿಟ್ಕೊಂಡಿರಿ. ಏನು ಮಾಡಿದರೆ ಸ್ವಲ್ಪ ಈಗ ಫಸ್ಟ್ ಗೇರ್ ಹಾಕ್ಬಿಟ್ಟು ಏನು ಮಾಡಿದೆ, ಕಂಪ್ಲೀಟಾಗಿ ರೈಟಿಗೆ ಕಟ್ ಮಾಡಿಬಿಟ್ಟು ಒಂಚೂರು ಮೂವ್ ಮಾಡಿ. ಮುಂದ್ಗಡೆ ಒಂದಡಿ ಗ್ಯಾಪ್ ಇದೆ, 1 ಫೀಟ್ ಗ್ಯಾಪ್ ಇದೆ, ಒಂದು ಫೀಟ್ 30 ಅನ್ನೋಷ್ಟು ಅಷ್ಟೇ. ಮತ್ತೆ ಏನು ಮಾಡಿದರೆ ಬ್ರೇಕ್ ಅಪ್ಲೈ ಮಾಡೋಕೆ ಇಮಿಡಿಯೇಟ್ ನಾವು ಬ್ರೇಕ್ ಅಪ್ಲೈ ಮಾಡಿದ್ರೆ ಮರಕ್ಕೆ ಕೂತೀವಿ. ಓಕೆನಾ? ಬ್ರೇಕ್ ಅಪ್ಲೈ ಮಾಡ್ಕೊಂಡು ರಿವರ್ಸ್ ಗೇರ್ಗೆ ಹಾಕಿ ಈಗ ಮತ್ತೆ ಕಂಪ್ಲೀಟಾಗಿ ಲೆಫ್ಟಿಗೆ ತಿರ್ಸಿ, ಫುಲ್ ಸ್ಟೇರಿಂಗ್ ಫುಲ್ ಲೆಫ್ಟಿಗೆ ತಿರ್ಸಿ. ನೋಡಿ, ಫುಲ್ ಲೆಫ್ಟಿಗೆ ತಿರ್ಸಿದ್ದೀನಿ. ಈಗ ಹಿಂದ್ಗಡೆ ನಮಗೆ ಫಸ್ಟ್ ಒಂದಡಿ ಗ್ಯಾಪ್ ಇತ್ತಲ್ಲ, ಈಗ 2 ಅಡಿ ಗ್ಯಾಪ್ ಆಯ್ತು. ಯಾಕಂದ್ರೆ ಮುಂದೆ ಮೂವ್ ಮಾಡಿದ್ರಿಂದ 2 ಅಡಿ ಗ್ಯಾಪ್ ಆಯಿತು. ಈಗ ನೋಡಿ ಲೆಫ್ಟಿಗೆ ಹೊಡೀರಿ, 1.5-2 ಅಡಿ ಹೋದ್ರೆ ಪರವಾಗಿಲ್ಲ. ನೋಡಿ ಈ ಥರ ಲೆಫ್ಟಿಗೆ ಹೊಡೀರಿ. ಮಿರರ್ ನೋಡ್ತಾ ಇರಿ, ಆಮೇಲೆ ಗೋಡೆ ಟಚ್ ಆಗ್ಬಿಟ್ಟು ಅಂದ್ಬಿಟ್ಟು ನೋಡಿ. ಆಮೇಲೆ ನೋಡಿ ಈಗ ಆಯಿತು. ಈಗ ಫುಲ್ ಬ್ರೇಕ್ ಅಪ್ಲೈ ಮಾಡಿದೆ, ಫಸ್ಟ್ ಗೇರ್ಗೆ ಹಾಕಿದ್ದೀನಿ. ಫುಲ್ ರೈಟಿಗೆ ಹೊಡ್ಕೊಳ್ಳಿ. ನೋಡಿ ಈಗ ಆರಾಮಾಗಿ ತೆಗಿಬೋದು. ಮುಂದ್ಗಡೆ ಈಗ ಆರಾಮಾಗಿ 1.5-2 ಅಡಿ ಗ್ಯಾಪ್ ಬಂತು. ಈಗ ಆರಾಮಾಗಿ ಇಷ್ಟೇ ಹೋಗುತ್ತೆ, ಆರಾಮಾಗಿ ಪಾಸ್ ಆಗುತ್ತೆ. ನಮಗೆ ಗ್ಯಾಪ್ ಗೊತ್ತಾಗುತ್ತೆ. ನೀವು ಗಾಡಿ ಮುಂದ್ಗಡೆ ಗ್ಯಾಪ್ನ ನೀವು ಸ್ವಲ್ಪ ಹಂಗೆ ನೋಡ್ಕೊಂಡು ನಿಮ್ಗೆ ಎಷ್ಟಿದೆ ಅಂದ್ಬಿಟ್ಟು ಅಂದಾಜು ಮಾಡ್ಕೊಂಡಿರಿ. ಒಂದು ಆರಾಮಾಗಿ ಈಗ ಗ್ಯಾಪ್ ಕಾಣಿಸ್ತಿದೆ, ನಿಮ್ಗೆ ಆರಾಮಾಗಿ ಹೋಗ್ಬೋದು. ಇಷ್ಟೇ, ಈ ಥರ ಸೇಫ್ಟಿಯಾಗಿ ತೆಗೀರಿ. ಓಕೆನಾ? ಆಮೇಲೆ ರೈಟ್ ಸಡನ್ನಾಗಿ ಬರಬೇಡಿ, ಯಾವ್ದಾದ್ರು ಗಾಡಿ ಬರ್ತಿದೆ ಅಂತ ನೋಡ್ಕೊಂಡು ತೆಗೆದು ಈ ಥರ ಮೂವ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಬೈ ಬೈ ಫ್ರೆಂಡ್ಸ್.